ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟು ಯಾವ ರೀತಿಯಾಗಿತ್ತು, ಅದೇ ರೀತಿಗೆ ನಾಳೆ ನಿಫ್ಟಿಯ ಎಕ್ಸ್ಪೈರಿ ಯಾವ ರೀತಿಯಾಗಿರ್ತಾ ಹೋಗುತ್ತೆ ಅಂತ ನೋಡೋಣ. ಸುಮಾರು ಕನ್ಫ್ಯೂಷನ್ಗಳು ಬಂದಿರುತ್ತೆ. ಇವತ್ತು ಕ್ಲೋಸಿಂಗ್ ಡೇಟಾ ಮೇಲೆ ನಿರ್ಮಲಾ ಸೀತಾರಾಮನ್ ಕ್ಯಾಂಡ್ಲು, ಟ್ರಂಪ್ ಕ್ಯಾಂಡ್ಲು, ಇದೇನು ಆಕ್ಷನ್ ಕ್ಯಾಂಡ್ಲು ಅಂತ ನೋಡಿದ್ವಾ ಅಂತ ಕೆಲವರು ಕಮೆಂಟ್ ಮಾಡಿದ್ರಿ. ಹೌದು, ಇವತ್ತಿಂದ ಆಕ್ಷನ್ ಶುರುವಾಯ್ತಲ್ಲ, ಒಂದು ಹೊಸ ಆಕ್ಷನ್ ಪ್ರಕ್ರಿಯೆ. ಇದನ್ನ ಕ್ಲೋಸಿಂಗ್ ಆಕ್ಷನ್ ಏನು ಮಾಡ್ತಾ ಇದ್ದಾರೆ ಅಂತ ನಾನು ಸಂಕ್ಷಿಪ್ತವಾಗಿ ಕಳೆದ ವಾರದ ಫಿನ್ ಫ್ಯಾಕ್ಟ್ಸಲ್ಲಿ ಮಾತಾಡಿದ್ವಿ ಅದ್ರ ಬಗ್ಗೆ. ಸೊ 3:15 ಒಂದು ಮಾರ್ಕೆಟ್ ಕ್ಲೋಸ್ ಆಗುತ್ತೆ, 3:15 ಒಂದು ಮಾರ್ಕೆಟ್ ಕ್ಲೋಸ್ ಆಗುತ್ತೆ, 3:40 ತನಕ ಒಂದು ಕ್ಲೋಸ್ ಆಗುತ್ತೆ. ಈ ಥರ ಎಲ್ಲ ಬಂದಿತ್ತಲ್ವ ಎಫ್ ಆ್ಯಂಡ್ ಓದು. ಇವಾಗ 3:40 ಥರ ಎಕ್ಸ್ಟೆಂಡ್ ಆಗುತ್ತೆ ಎಫ್ ಆ್ಯಂಡ್ ಓ ಎಲಿಜಿಬಲ್ ಇರೋ ಸ್ಟಾಕ್ಗಳಲ್ಲಿ ಕ್ಲೋಸಿಂಗು, ಈ ಥರ ಎಲ್ಲ. ಮತ್ತು ಕ್ಲೋಸಿಂಗ್ ಮೆಕ್ಯಾನಿಸಮು ಕೂಡ ಮೊದಲು ವಾಲ್ಯೂಮ್ ವೇಟೆಡ್ ಆವ್ರೇಜ್ ಮೆಥಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಇವಾಗ ಎಷ್ಟು ಆರ್ಡರ್ಗಳು ಓಪನ್ ಆಗಿದೆ ಅದ್ರ ಮೇಲೆ ಒಂದು ಬರ್ತಾ ಹೋಗುತ್ತೆ. ಇದರಿಂದ ಮ್ಯಾನಿಪುಲೇಷನ್ ಕಮ್ಮಿ ಮಾಡೋದಕ್ಕೆ ಅಂತ ಎಲ್ಲ ಬಂದಿತ್ತು ನಿಮಗೆ ರೂಲ್ಸು. ಸೊ ಇವತ್ತು ಮೊದಲನೇ ದಿನ ಆಗಿದ್ದರಿಂದ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿನೇ ಇರುತ್ತೆ ಸಹಜವಾಗಿ. ಏನೋ ಹೊಸ ಆಕ್ಷನ್ ಬರ್ತಾ ಇದೆಯಲ್ಲ ಅಂತ ಇವತ್ತು ಎಫ್ ಐಗಳು ಬೈ ಕೂಡ ಮಾಡಿದ್ದಾರೆ. ಅದು ಒಂದು ಆ್ಯಕ್ಚುಲಿ ಆ್ಯಡ್ ಆಯಿತು. ಸೊ ಇಂಡೆಕ್ಸ್ ಫಂಡ್ಗಳು, ETF ಇವ್ರದ್ರಲ್ಲೆಲ್ಲ ಅದರಲ್ಲೂ ಕೂಡ ಒಂದಿಷ್ಟು ಚೇಂಜಸ್ ಬಂದಿರುತ್ತೆ. ಹಾಗಾಯಿತು. ಅದರಿಂದ ಏನಾಗುತ್ತೆ, ಈ ಹೆವಿ ವೇಟ್ ಸ್ಟಾಕ್ಗಳಲ್ಲಿ HDFC ಬ್ಯಾಂಕು, ರಿಲಯನ್ಸು, TCS ಈ ಥರದ್ರಲ್ಲೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ತುಂಬ ದೊಡ್ಡ ಅಮೌಂಟಿನ ಆರ್ಡರ್ಗಳು ಪ್ಲೇಸ್ ಆಗಿತ್ತು, ಅದಕ್ಕೆ ಮ್ಯಾಚಿಂಗ್ ಸೆಲ್ ಮಾಡೋರು ಇದ್ದಾರೆ, ಬೈ ಮಾಡೋರು ಇರಬೇಕು. ಆ ಥರದ್ದು ಆಗಿದೆ ಅಂದರೆ ಅವಾಗೇನಾಗುತ್ತೆ, ಇಂಡೆಕ್ಸ್ ರೈಸ್ ಆಗುತ್ತೆ. ಇಂಡೆಕ್ಸ್ ರೈಸ್, ಡಿಮ್ಯಾಂಡ್ ಜಾಸ್ತಿ ಬಂದರೆ ಇಂಡೆಕ್ಸ್ ರೈಸ್ ಆಗುತ್ತೆ. ಸೊ ಇಂಡೆಕ್ಸ್ ರೈಸ್ ಆಗಿದ್ದರಿಂದ ಕೊನೆ ಟೈಮಲ್ಲಿ ನಿಮಗೆ ಫ್ಯೂಚರ್ ಪ್ರೈಸ್ಗಿಂತಲೂ ಸ್ಪಾಟ್ ಪ್ರೈಸು ಜಾಸ್ತಿ ಆಗ್ಬೋದು, ಅಥವಾ ಸೆನ್ಸೆಕ್ಸ್ ಒಂಥರ ಕ್ಲೋಸಿಂಗು, ನಿಫ್ಟಿನೇ ಒಂಥರ ಕ್ಲೋಸಿಂಗು, ಈ ಥರ ಎಲ್ಲ ಆಗ್ಬೋದು. ಇದೆಲ್ಲ ದಿನವೂ ಹಿಂಗೆ ಆಗುತ್ತಾ ಇವತ್ತು ಬಂದಂಗೆ? ಗ್ಲಿಚ್ ಅಲ್ಲ, ಆ್ಯಕ್ಚುಲಾಗಿ ಆಗಿರುವಂಥದ್ದು. ಬಿಕಾಸ್ ಮೆಕ್ಯಾನಿಸಮ್ ಚೇಂಜ್ ಆಗಿದೆ, ಒಂದು ಹೊಸ ಆಕ್ಷನ್ ಸೆಷನ್ ಬಂದಿದೆ ಲಾಸ್ಟಿಗೆ. ಪ್ರತಿದಿನ ಹೀಗೆ ಆಗುತ್ತಾ? ನಾಟ್ ನೆಸೆಸರಿಲಿ. ಯಾವ್ಯಾವತ್ತು ಜಾಸ್ತಿ ಬೈಯಿಂಗ್ ಆ್ಯಕ್ಟಿವಿಟಿ ಆಗುತ್ತೋ, ಎಫ್ ಐಗಳಿಂದ ಆಗಿರ್ಬೋದು, ಇಂಡೆಕ್ಸ್ ಫಂಡ್ಗಳಿಂದ ಆಗಿರ್ಬೋದು, ETF ಆಗಿರ್ಬೋದು, ಅವತ್ತೆಲ್ಲ ಈ ಥರದ್ದು ನಾವು ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ ನಮಗೆ. ಸೊ ಅದರಿಂದ ಎಫ್ ಆ್ಯಂಡ್ ಓಗೆ ಏನಾದ್ರು ತುಂಬ ಚೇಂಜಸ್ ಆಗುತ್ತೆ? ಇಲ್ಲ, ಅದಕ್ಕೇನು ಅಷ್ಟೊಂದು ಚೇಂಜಸ್ ಆಗಲ್ಲ. ಯಾಕೆಂದರೆ ನಾನು ಆಗಲಿಲ್ದಂಗೆ ಫ್ಯೂಚರ್ ಪ್ರೈಸ್ ಮೇಲೆ ಏನೋ ಅಷ್ಟೊಂದು ಚೇಂಜಸ್ ಆಗಲ್ಲ. ಇದರಿಂದ ಸ್ಪಾಟ್ ಪ್ರೈಸ್ಗಳು ಚೇಂಜ್ ಆಗ್ತಾ ಇರುತ್ತಲ್ವಾ. ಸೊ ಇವತ್ತು TCS 4.57% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಒನ್ ಆಫ್ ದ ಟಾಪ್ ಗೇನರ್ಸ್ ಆಗಿದೆ. ಗ್ರಾಸಿಮಲ್ಲಿ 5% ಅಪ್ಮೌಂಟ್ ಬಂದಿದೆ. ನೋಡಿ, ಇಂಥ ಪರ್ಫಾರ್ಮೆನ್ಸ್ ಕೊಟ್ಟಾಗ ನಿಫ್ಟಿ ಎಲ್ಲದನ್ನು ಕೊಚ್ಕೊಂಡು ಮೇಲ್ಗಡೆ ಹೋಗಿದೆ. ಆ ಒಂದು ಝೋನ್ ಏನಿತ್ತು, ವರ್ಟೆಕ್ಸ್ ಅಂತ ಮಾತಾಡಿದ್ವಿ, ಅದನ್ನು ದಾಟಿ ಮೇಲೆ ಹೋಗಿದೆ. ಡೀಟೇಲಾಗಿ ಮಾತಾಡೋಣಂತೆ. ಬಟ್ ಇವತ್ತು ಇಂಡಿಗೋದಲ್ಲಿ 4.43%, ಗ್ರಾಸಿಮಲ್ಲಿ 5%, TCS ಇನ್ಫೋಸಿಸಲ್ಲಿ ತಲಾ 4%, ಶ್ರೀರಾಮ್ ಫೈನಾನ್ಸಲ್ಲಿ 4%, 4% ಮೇಲೆ ಬಂದಿರೋದಂತೆ 5-6 ಸ್ಟಾಕ್ಗಳಿದೆ. ಹೀಗಾಗಿ ನಿಫ್ಟಿ ಕೂಡ ತುಂಬ ಮೇಲ್ಗಡೆ ಹೋಗೋಕ್ಕೆ ಸಹಾಯ ಆಯಿತು. ಅದೇ ರೀತಿಗೆ ಅಪೋಲೋ ಹಾಸ್ಪಿಟಲ್ಸಲ್ಲಿ 1.53, ಸನ್ ಫಾರ್ಮಾದಲ್ಲಿ 1.36 ಬರೋದ್ರ ಮೂಲಕ ಅವೆರಡು ನಿಫ್ಟಿ 50 ಟಾಪ್ ಲೂಸರ್ಗಳಾಗಿತ್ತು. ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಫಾರ್ಮಾ ಸೆಕ್ಟ್ರು ತುಂಬ ಬೂಸ್ಟ್ ಆಗ್ತಾ ಇದೆ. DV ಸ್ಲ್ಯಾಬ್ಸಲ್ಲಿ 6.57%, L&T ಮೈನ್ ಟ್ರೀನಲ್ಲಿ 7.52% ಅಪ್ಮೌಂಟ್ ಬಂದಿದೆ. ಅವೆರಡು ಟಾಪ್ ಗೇನರ್ಗಳಾಗಿದೆ. ಹಾಗೆಯೇ ಆ್ಯಬ್ ಇಂಡಿಯಾದಲ್ಲಿ, ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲಲ್ಲಿ, BPCL, IOC ಎಲ್ಲದೂ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. ಮುತ್ತೂಟ್ ಫೈನಾನ್ಸಲ್ಲಿ 7% ಆಗಿದೆ. ನನಗೆ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ, ನಾಳೆ ನೋಡ್ಬಿಟ್ಟು ಹೇಳ್ತೀನಿ. ಇವತ್ತು ಆಲ್ರೆಡಿ ಲೇಟಾಗಿ ಬಂದಿದ್ದೀನಿ ವಿಡಿಯೋ ಮಾಡೋದು. ಸೊ ಮುತ್ತೂಟ್ ಫೈನಾನ್ಸು ಗೋಲ್ಡ್ ರೇಟು ತುಂಬ ಏನು ಕೆಳಗಡೆ ಹೋಗಿಲ್ಲ, ಬಟ್ ಮುತ್ತೂಟ್ ಫೈನಾನ್ಸಲ್ಲಿ 7%. ಲಾಸ್ಟ್ ವೀಕ್ ರಿಸಲ್ಟ್ಸ್ ಬಂದಿತ್ತು, ರಿಸಲ್ಟ್ಸ್ ಚೆನ್ನಾಗೇ ಬಂದಿತ್ತು, ಪ್ರಾಫಿಟ್ ಎಲ್ಲ ಜಂಪ್ ಆಗಿದೆ ಅಂತ. ಬಟ್ ನಂಗೆ ಏನು ಕೇಳ್ಪಟ್ಟೆ ಅಂದರೆ ಒಂದಿಷ್ಟು ಪ್ರೈಸ್ ಕಟ್ಗಳನ್ನು ಮಾಡಿದ್ದಾರೆ, ಒಂದಿಷ್ಟು ಬ್ರೋಕರೇಜ್ ಏಜೆನ್ಸಿಗಳು ಅದರ ಟಾರ್ಗೆಟ್ಗಳನ್ನು ಕಮ್ಮಿ ಮಾಡಿದ್ದಾರೆ. ಮುತ್ತೂಟ್ ಫೈನಾನ್ಸ್ ಪರ್ಫಾರ್ಮೆನ್ಸ್ ಕೆಳಗಡೆ ಹೋಗ್ಬೋದು ಅಂತ ಹೇಳಿದ್ದಾರೆ ಅಂತ. ಅಷ್ಟು ಬಿಟ್ಟರೆ ಬೇರೆ ನೆಗೆಟಿವ್ ಬಂದಿಲ್ಲ. ಬಟ್ ಸಂಪೂರ್ಣ ಮಾಹಿತಿ ನನಗಿಲ್ಲ, ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಅದೇ ಕಾರಣನ ಇವತ್ತು ಸೆಲ್ಲಿಂಗ್ ಆಗಿರೋದಕ್ಕೆ ಬೇರೆ ಏನಾರು ಆಗಿದೆಯಾ ಅಂತ. CG ಪವರಲ್ಲೂ 4%, ಗೇಲಲ್ಲಿ 3.94% ಕರೆಕ್ಷನ್ ಬಂದಿತ್ತು. ಸೊ ನಿಫ್ಟಿನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ, ನಾವು ನೋಡಿ ಇಲ್ಲಿ ಇದು ಯಾವಾಗಿಂದ ಬಂದಿರುವಂಥದ್ದು, ಲಾಸ್ಟ್ ವರ್ಷ ಜೂನ್ ಅಲ್ವಾ, 2025 ಜುಲೈಯಿಂದ ಒಂದು ಟ್ರೆಂಡ್ ಲೈನ್ ಬಂದಿತ್ತು. ಆ ಟ್ರೆಂಡ್ ಲೈನು ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡಿದೆ. ಅಂದರೆ ಹಿಸ್ಟಾರಿಕಲಿ ಸಪೋರ್ಟ್ ಕೂಡ ಆಗಿದೆ. ಅದು ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಅಲ್ಲಿಂದ ಸೆಲ್ಲಿಂಗ್ ಬಂದಿತ್ತು, ಮತ್ತೆ ಅಟೆಂಪ್ಟ್ ಮಾಡಿತ್ತು, ಅಲ್ಲಿಂದ ಸೆಲ್ಲಿಂಗ್ ಬಂದಿತ್ತು. ಇಲ್ಲೊಂದ್ಸಲ ಬೌನ್ಸ್ ಆಗಿ ಮೇಲ್ಗಡೆ ಹೋದರೆ ಅಲ್ಲಿ ವಾಪಸ್ ಬಂದರೆ ಅದೇ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಾ ಇತ್ತು. ನೋಡಿ, ಈ ಪಾಯಿಂಟಲ್ಲೆಲ್ಲ ಮಲ್ಟಿಪಲ್ ಪ್ರೈಸ್ ಆ್ಯಕ್ಷನ್ಗಳು ಆಗಿರೋಂಥದ್ದು ನೋಡಿದ್ವಿ. ಇವಾಗ ಅದರ ಮೇಲ್ಗಡೆ ಬಂದು ಇವತ್ತು ಕ್ಲೋಸಿಂಗ್ ಆಗಿದೆ ಫಾರ್ ದ ಫಸ್ಟ್ ಟೈಮ್. ಏನು ಹೇಳ್ತೀನಿ, ಇದನ್ನ ನಾವು ಎಷ್ಟು ಸಲ ಮಾರ್ಕೆಟಲ್ಲಿ ರಿಪೀಟ್ ಮಾಡಿದೀವೋ ಗೊತ್ತಿಲ್ಲ. ಇದು ಬಂದಿರೋದೇ ಮುಗಿತಾ ಇಲ್ಲ, ಇದಕ್ಕೇನಾಗಬೇಕು, ನಾಳೆ ಫಾಲೋ ಅಪ್ ಬರಬೇಕು. ಫಾಲೋ ಅಪ್ ಕ್ಯಾಂಡಲ್ಗಳು ಎಸ್ಪೆಷಲಿ ಇಂತಹ ಟೈಮಲ್ಲಿ ಒಂದೊಂದು ಕ್ಷಣಕ್ಕೆ ಒಂದೊಂದು. ಇನ್ನೊಂದು ಹೇಳಿಲ್ಲ, ಶುಕ್ರವಾರ ನಮ್ಮ ಮಾರ್ಕೆಟ್ ಮುಗಿದ್ಮೇಲೆ ಏನು ಮಾಡಿದ್ದಾರೆ, ಐ ಥಿಂಕ್ ನಾನು ಶನಿವಾರನ ಭಾನುವಾರದ ಫಿನ್ ಫ್ಯಾಕ್ಟ್ಸ್ ಮಾಡಿದಾಗ ನಿಮ್ಗೆ ಹೇಳಿದ್ದೆ, ಒಂದು ವಾರ್ನಿಂಗ್ ಕೊಟ್ಟಿದ್ರು. ಏನಕ್ಕೆ, ಮಿಡಲ್ ಈಸ್ಟಲ್ಲಿ ಯಾರ್ಯಾರು ಹೋಗ್ತಾ ಇದ್ರು, ಟ್ರಾವೆಲ್ ಮಾಡ್ತಾ ಇದ್ರು, US ಸಿಟಿಸನ್ಸ್ ಎಲ್ಲ ವಾಪಸ್ ಬಂದ್ಬಿಡಿ. World War II ಆದ ನಂತರ ಅತ್ಯಂತ ದೊಡ್ಡ ದಾಳಿ ಇದಾಗಲಿದೆ, ಅಂದರೆ ಆಲ್ಮೋಸ್ಟ್ ನ್ಯೂಕ್ಲಿಯರ್ ದಾಳಿನೇ ಮಾಡಿಬಿಡ್ತಾರೇನೋ ಇರಾನ್ ಮೇಲೆ ಅನ್ನೋ ಲೆವೆಲ್ಗೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಟ್ರಂಪ್ ಮಹಾಶಯರು. ಆಮೇಲೆ ಏನು ಮಾಡಿದ್ರು, ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಅಂತ ಹೇಳ್ಬಿಟ್ಟು, ನಾನು ಏನೋ ಮಾಡಿದೆ, ಎಲ್ಲ ರೆಡಿ ಇತ್ತು, ಲೋಡೆಡ್ ಆಗಿ ಅವ್ರ ಕಡೆ ತಿರ್ಕೊಂಡು ರೆಡಿ ಇತ್ತು. ಬೇಡ ಅಂತ ಹೇಳಿದ್ದೀನಿ ನಾನೇ, ಮಾತಾಡೋಣ ಅಂತಂದರೆ ಎಷ್ಟು ಚೆನ್ನಾಗಿ ಒಂದು ಬಟನ್ ಇಟ್ಕೊಂಡು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ನ. ಅಂದರೆ ಆ ಥರ ಹೇಳಿದಾಗೆಲ್ಲ ಚೇಂಜ್ ಆಗುತ್ತೆ, ಆ ಥರ ಹೇಳಿಲ್ಲ ಅಂದಾಗ ವಾಪಸ್ ಆಗುತ್ತೆ. ಅವ್ರು ಅದು ಆ್ಯಕ್ಚುಲ್ ಅಫಿಷಿಯಲ್ ಗೌರ್ಮೆಂಟಿಂದ ಬಂದಿರುವಂಥದ್ದು. ನೀವು $1 ಲಕ್ಷ ಕೊಟ್ಟರೆ ಅವರು ಟ್ರುತ್ ಸೋಷಿಯಲ್ ಅವ್ರದ್ದೇ ಒಂದು
ಟ್ವಿಟರ್ ಥರ ಒಂದಿದೆಯಲ್ಲ, ಅಲ್ಲಿ ಪ್ರೀಮಿಯಂ ಆಕ್ಸೆಸ್ ಸಿಗುತ್ತಂತೆ ನಿಮಗೆ. ಅವ್ರು ಹಾಕಿ ಪೋಸ್ಟ್ಗಳು ಇಮಿಡಿಯೇಟಾಗಿ ಸಿಗುತ್ತೆ, ಟ್ರಂಪ್ ಅವ್ರು ಏನು ಹೇಳ್ತಾರೆ ಅಂತ. ಅಂದರೆ ಇದಕ್ಕಿಂತ ದೊಡ್ಡ ಲೆವೆಲ್ ಆಗಿ ಇನ್ಸೈಡರ್ ಟ್ರೇಡಿಂಗ್ ಎಲ್ಲರೂ ನೋಡಿದಿರಾ? ಪ್ರೆಸಿಡೆಂಟೇ ಇನ್ವಾಲ್ವ್ ಆಗಿರೋ ಇನ್ಸೈಡರ್ ಟ್ರೇಡಿಂಗು ನನಗೆ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕಾಣಿಸ್ತಾ ಇಲ್ಲ. ಇದನ್ನು ಕಡಿವಾಣ ಯಾವಾಗ ಆಗುತ್ತೆ, ಇದು ಒಂದು ಬಬಲ್ ಬಸ್ಟ್ ಆಗುತ್ತೆ ಇದೆಲ್ಲ ಕಾರಣದಿಂದಾಗಿ. ನೋಡಿ, ಇದು ಒಂದು ಕಾರಣ ಆಗ್ತಾ ಹೋಗ್ಬೋದು ಮುಂಬರೋ ದಿನಗಳಲ್ಲಿ. ಸೊ ಖಂಡಿತವಾಗಿ ನಮ್ಮ ದೇಶದ್ದು ಅಂತ ಹೇಳ್ತಾ ಇಲ್ಲ, US ಮಾರ್ಕೆಟು ಖಂಡಿತವಾಗ್ಲೂ ಒಂದು ಬಬಲ್ ಝೋನ್ಗೆ ಹೊರಟೋಗಿದೆ. US ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತೆಲ್ಲ ಹೇಳಿದ್ರಿ. ಅಲ್ಲಿ ಮೆಗ್ನಿಫಿಸೆಂಟ್ 7 ಅಂತ ಇದೆ, ಫ್ಯಾಂಗ್ ಅಂತ ಇತ್ತು, ಅದು ಮೆಟಾ ಅಂತ ಚೇಂಜ್ ಆದ್ಮೇಲಿಂದ ಫೇಸ್ಬುಕ್ ಹೆಸರು ಮ್ಯಾಂಗ್ ಅಂತಾಗಿದೆ. ಅದರಲ್ಲೆಲ್ಲ ಒಂದ್ಸಲ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣಂತೆ US ಬಗ್ಗೆ. ಸೊ ಬಟ್ ನಮ್ಮ ಮಾರ್ಕೆಟ್ ನಾವು ನೋಡೋಣ. ಸೊ ಇವಾಗ 26,000 ಕಡೆಗೆ ಹೋಗ್ಬಿಡುತ್ತಾ, ಹಂಗಾದ್ರೆ ಆಲ್ ಟೈಮ್ ಹೈಗೆ ಹೋಗುತ್ತಾ ಅಂದರೆ ಚಾನ್ಸ್ ಇದೆ, ಇಲ್ಲ ಅಂತಲ್ಲ ಮಾರ್ಕೆಟಿಗೆ. ಆದರೆ ಎಲ್ಲದೂ ಕೂಡ ಇವಾಗಲೇ ಆಗೋ ಥರ ಇಲ್ಲ. ನೋಡಿ, ಈ ಥರ ಆಗಿದೆ ಅಂದರೆ ಮತ್ತೆ ಮೇಲಕ್ಕೆ ಹೋಗಬಾರ್ದು ಅಂತ ಎಲ್ಲೂ ರೂಲ್ಸ್ ಬರೆದಿಟ್ಟಿಲ್ಲ. ಅಂದರೆ ಇವಾಗ 1, 2, 3, 4, 5, 6, 7 ಸತತವಾಗಿ 7 ದಿನದಿಂದ ನಾವು ಪಾಸಿಟಿವ್ ಆಗಿದ್ದೀವಿ. ಒಂದು ವಾರದಿಂದ. ಅಂದರೆ ಯಾವ ಒಂದು ಪಾಯಿಂಟಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಆ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಬಂದು ತೀರಾ ನೆಗೆಟಿವ್ ಆಗಿದೆ ಅನ್ನೋ ದಿನದಿಂದ ಬಂದಿದ್ದ ಬೌನ್ಸಿಂದ ಈಗ ಎಕ್ಸ್ಟ್ರಾರ್ಡಿನರಿಯಾಗಿ ಬಂದು ಎಲ್ಲ ರೆಸಿಸ್ಟೆನ್ಸ್ಗಳು ಇತ್ತೀಚೆಗೆ ಬಂದಿದ್ದು ಯಾವುದಿತ್ತು, 200 ಮೂವಿಂಗ್ ಅವರೇಜ್ ಎಲ್ಲದನ್ನು ದಾಟ್ಕೊಂಡು ಮೇಲ್ಗಡೆ ಬಂದಿದ್ದೀವಿ. ಬಟ್ ಈ ವರ್ಟೆಕ್ಸ್ ಹತ್ರ ಬಂದಿದ್ದೀವಿ. ಇವತ್ತು ಒಂದು 100 ಪಾಯಿಂಟ್ಗಳು ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು ಅಂತ ಅಂದ್ಕೊಳ್ಳಿ. ಇವತ್ತು ಆ ಸೆಷನ್ ಇರಲಿಲ್ಲ ಅಂದರೆ ಒಂದು 24,600 ಅಲ್ಲೆಲ್ಲರೂ ಕ್ಲೋಸಿಂಗ್ ಆಗ್ಬೋದು. ಇವಾಗ ಗಿಫ್ಟ್ ನಿಫ್ಟಿ ಹೇಳ್ತಾ ಇದೆ ನೋಡಿ, ಅಲ್ಲೇ ಹೇಳ್ತಾ ಇದೆ 24,600 ಆಸ್ಪಾಸಲ್ಲಿ. ಯೂಶಲಿ ಫ್ಯೂಚರು ಸ್ಪಾಟ್ಗಿಂತ ಮುಂದೆ ಇರುತ್ತೆ. ಬಟ್ ಇವತ್ತು ಫ್ಯೂಚರ್ನು ಹಿಂದಕ್ಕೆ ಬಿಟ್ಟು ನಮ್ಮದು ಕ್ಲೋಸಿಂಗ್ ಆಗಿದೆ ಅಲ್ವಾ. ಸೊ ಹಾಗಾಗಿ ನಾಳೆ ಒಂದಿಷ್ಟು ಫ್ಯಾಕ್ಟ್ರಿಗಳನ್ನ ಆಗುತ್ತೆ, ಆಗಲ್ಲ ಅಂತಲ್ಲ. ಸೊ 24,400 ವೆರಿ ಇಂಪಾರ್ಟೆಂಟ್ ಆದಂಥ ಬೇಸು ನಾಳೆಗೆ. ಯಾಕೆಂದರೆ 200 ಮೂವಿಂಗ್ ಆವರೇಜ್ ಆಗಿತ್ತು, ಅದೆಲ್ಲದನ್ನು ದಾಟ್ಕೊಂಡು ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿ ನಾಳೆಗೆ ಒಳ್ಳೆ ಸಪೋರ್ಟ್ ಇರುತ್ತೆ. ನನ್ನ ಪ್ರಕಾರ 24,883 ಇದನ್ನು ದಾಟಿ ಕ್ಲೋಸಿಂಗ್ ಆಗೋ ಸಾಧ್ಯತೆಗಳು ಕಡಿಮೆ ಇದೆ ನಾಳೆ. ಯಾಕೆಂದರೆ ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದು ಕೂಡ. ಹಾಗಾಗಿ ತುಂಬ ಯಾರಾದರೂ ಬುಲ್ಲಿಶ್ ಆಗಿದ್ದೀರಾ ಅಂದರೆ ನೀವು ಯೋಚನೆ ಮಾಡ್ಬೋದು ನಾಳೆಗೆ. ಯಾಕೆಂದರೆ ನೋಡಿ, ಹಿಸ್ಟಾರಿಕಲಿ ಇದು ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಆ್ಯಕ್ಟ್ ಆಗಿರುವಂಥ ಝೋನು, ತುಂಬ ರೆಸಿಸ್ಟೆನ್ಸ್ ಇರುವಂಥ ಝೋನು. ಅಷ್ಟು ಸುಲಭವಾಗಿ ಇದನ್ನು ನಾವು ದಾಟಕ್ಕಾಗೋದಿಲ್ಲ. ಹಾಗಾಗಿ ನಾಳೆ ಎಕ್ಸ್ಪೈರಿಗೆ 24,400 ಇವತ್ತಿನ ಹೈ ಏನಿದೆ ಇದೇ ಒಂದು ಮಾನದಂಡ ಆಗಿ ಅಂತ ಅನ್ಕೋತೀನಿ. ಗ್ಯಾಪ್ ಅಪ್ಪು ಮತ್ತೊಂದೆಲ್ಲ ಆಯಿತು ಅಂದರೆ ನೋಡೋಣ, ಅಲ್ಲಿಂದ ಒಂದು ಸೆಲ್ ಆಫೇ ಬರ್ಬೋದು ನಾಳೆ. ಸೊ ಯಾರಾದರೂ ಅಕಸ್ಮಾತ್ ನಿಮಗೆ ಗ್ಯಾಪ್ ಓಪನಿಂಗ್ ಆಗ್ತಾ ಇದೆ ಅಂದರೆ ಸ್ಟ್ರೈಟ್ ಅವೇ ನಾವು ಸ್ಟಾಪ್ ಲಾಸ್ಗಳನ್ನು ಇಟ್ಕೊಂಡು ಆರಾಮಾಗಿ ಒಂದು ಉಲ್ಟಾ ಟ್ರೇಡ್ನ ಮಾಡ್ತಾ ಹೋಗ್ಬೋದು. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ನೋಡೋಣ. ಸೊ ಈ ಗ್ಯಾಪನ್ನು ನಾಳೆ ಫಿಲ್ ಮಾಡುತ್ತಾ 24,400 ತನಕ ಇರೋದನ್ನ ಇಲ್ಲಿ ತನಕ ಬಂದು ಎಲ್ಲರೂ ತಟಸ್ಥವಾಗಿ ಕ್ಲೋಸಿಂಗ್ ಆಗುತ್ತೆ, ಈ ಝೋನ್ ಒಳಗಡೆ ಬಂದು ಕ್ಲೋಸಿಂಗ್ ಆಗುತ್ತಾ, ಏನಾಗುತ್ತೆ ಅಂತ ನೋಡೋಣಂತೆ. ಸದ್ಯಕ್ಕೆ ಬ್ರೇಕ್ಔಟ್ ಥರ ಕೊಟ್ಟಿದೆ ಅನಿಸುತ್ತೆ, ಬಟ್ ಇದಕ್ಕೆ ಫಾಲೋ ಅಪ್ ನಾಳೆ ಬರುವ ಸಾಧ್ಯತೆ ಕಡಿಮೆ ಇದೆ ಅಂತ ನಂಗೆ ಅನಿಸ್ತಾ ಇದೆ. ನೋಡೋಣ. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ, OA ಡೇಟಾ ನೋಡ್ಕೊಂಬರೋದಾದ್ರೆ ಇವತ್ತು ನೋಡಿ, ಫಸ್ಟ್ ಆಫ್ ಆಲ್ FIಗಳು ಇವತ್ತು ಬೈ ಮಾಡಿದ್ದಾರೆ. ಎಷ್ಟು? 922 ಕೋಟಿ. ಇವಾಗಲೇ FIಗಳು ಬಂದುಬಿಟ್ರು ಅಂತ ಹೇಳೋಕ್ಕಾಗುತ್ತೆ. ಯಾಕೆಂತಂದರೆ ಲಾಸ್ಟ್ 4 ದಿನದಿಂದ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದ್ದಾರಲ್ವಾ, 4-5 ದಿನದಿಂದ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದ್ದಾರೆ. ಇಷ್ಟೇ ಸಾಕಾ ಅಂದರೆ ಇಲ್ಲ, ಖಂಡಿತವಾಗ್ಲೂ ಒಂದಿಷ್ಟು ಸೆಕ್ಟರಲ್ ಚೇಂಜಸ್ ಆಗಿದೆ. ನಾನು ಮೊನ್ನೆ ವಿಡಿಯೋದಲ್ಲೂ ಹೇಳಿದ್ದೆ, ಯಾವ ಸೆಕ್ಟರಲ್ಲಿ ಸುಮಾರು ಸೆಕ್ಟರ್ಗಳಲ್ಲಿ ಬೈ ಮಾಡ್ತಿರೋದು ಕಾಣಿಸ್ತಾ ಇದೆ, ಅದೆಲ್ಲ ಇದೆ ಅಂತ. ಹಾಗಂತ ಈಗಲೇ ಕಂಪ್ಲೀಟಾಗಿ ಬೈ ಕನ್ವರ್ಟ್ ಆಗಿದ್ದಾರೆ ಇಲ್ಲ, ಒಂದಿಷ್ಟು ಆಪರ್ಚುನಿಟಿನ ಯೂಸ್ ಮಾಡ್ಕೊತಾ ಇರ್ಬೋದು ಅವರು. ಯಾಕಂದರೆ ಸೌತ್ ಕೊರಿಯಾದಲ್ಲಿ ಕ್ರ್ಯಾಶ್ ಆಗಿತ್ತು, ಅಲ್ಲಿಂದ ದುಡ್ಡನ್ನು ತೆಗಿಬೇಕಿತ್ತು, ಈ ಥರದ್ದೆಲ್ಲ ಒಂದಿಷ್ಟು ಯೂಸ್ ಮಾಡ್ಕೊತಾ ಇರ್ಬೋದು. ಸೊ F&O ಮಾರ್ಕೆಟಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು 153 ಸ್ಟಾಕ್ಗಳು ಪಾಸಿಟಿವ್ ಆಗಿದೆ. IT ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಆಫ್ಕೋರ್ಸ್ ಇವತ್ತಿನ ಟಾಪ್ ಲೂಸರು ಕ್ಯಾಪಿಟಲ್ ಮಾರ್ಕೆಟ್, ಅದು ಕೂಡ ವೆರಿ ಮೈನರ್, ಇನ್ನೆಲ್ಲದೂ ಕೂಡ ಪಾಸಿಟಿವ್ ಆಗಿ ಇದ್ವು. ಸೊ ಆಪ್ಷನ್ ಚೈನ್ ಅಂತ ನಾವು ನೋಡ್ತಾ ಬರೋದಾದರೆ ನೋಡಿ, 24,550ರಲ್ಲಿ ಮ್ಯಾಕ್ಸ್ ಪೇನ್ ಕೂತಿದೆ. ಅಂದರೆ 24,500, 600 ಈ ಆಸ್ಪಾಸ್ ಝೋನಲ್ಲಿ ರೆಸಿಸ್ಟೆನ್ಸ್ ಇದೆ. ಬಟ್ ಇವತ್ತು ನಾವೆಲ್ಲೋ ಕ್ಲೋಸಿಂಗ್ ಆಗಿದ್ದೀವಿ, ಅದೆಲ್ಲದಕ್ಕಿಂತ ಮೇಲೆ ಹೋಗಿದ್ದೀವಿ. ಸೊ ಇದು ಫ್ಯಾಕ್ಟ್ರಿನ ಆಗಬೇಕೋ ಬೇಡವೋ, ನಾಳೆ ಆಗತ್ತಿದ್ದು ಆಯಿತಾ. ಹಾಗಾಗಿ ನಾಳೆ ಇಮಿಡಿಯೇಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಕೂಡ ಆಶ್ಚರ್ಯ ಇಲ್ಲ, ಇದನ್ನೆಲ್ಲ ರೆಕ್ಟಿಫೈ ಮಾಡೋದಕ್ಕೆ. ಬಟ್ 24,400, 300 ಈ ಝೋನಲ್ಲೆಲ್ಲ ನಾಳೆ ಸಪೋರ್ಟ್ ಉಳ್ಕೋಬೇಕು. PCR ಆಲ್ರೆಡಿ ನೆಗೆಟಿವ್ ಅಂತ ತೋರಿಸ್ತಾ ಇದೆ, ಬಟ್ ಅಷ್ಟೊಂದು ನೆಗೆಟಿವ್ ಆಗೋವಂಥ ಸಾಧ್ಯತೆ ಕಡಿಮೆ. ಸೊ 24,400ನ ರಿಟರ್ನ್ ಮಾಡ್ಕೋಬೋದು ನಾಳೆ. 24,400ರಿಂದ 24,800 ಸೇಫ್ ಝೋನ್ ಅಂತ ಅನ್ಸುತ್ತೆ ನಾಳೆ ಎಕ್ಸ್ಪೈರಿಗೆ. ನೋಡೋಣ, ಮಾರ್ಕೆಟ್ ಇಸ್ ದ ಬಾಸ್, ಏನು ಮಾಡುತ್ತೆ, ಏನಾಗುತ್ತೆ, ರಾತ್ರಿ ಇನ್ನೇನಾದ್ರು ಯಾರಾದರೂ ಹೇಳ್ತಾರಾ, ಅದೆಲ್ಲದು ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಗ್ಲೋಬಲ್ ಇವೆಂಟ್ ಆಗಲಿ ಲೋಕಲ್ ಇವೆಂಟ್ ಆಗಲಿ ಯಾವುದು ಕೂಡ ಇಲ್ಲ. ಅಪ್ಕಮಿಂಗ್ IPOಗಳು ನೀವು ಆಲ್ರೆಡಿ ಟ್ರ್ಯಾಕ್ ಮಾಡ್ತಾ ಇರ್ತೀರ, ಒಂದಿಷ್ಟು ನಡೀತಾ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಮಣಿಪಾಲ್ ಹಾಸ್ಪಿಟಲ್ಸು ಐ ಥಿಂಕ್ ಲಿಸ್ಟಿಂಗ್ ಆಯಿತಾ, ಇಲ್ಲ ಇನ್ನೂ ಆಗಿಲ್ಲ ಅನಿಸುತ್ತೆ, ಗೊತ್ತಿಲ್ಲ, ನಾನು ಫಾಲೋ ಅಪ್ ಮಾಡಿಲ್ಲ. ಲಿಸ್ಟಿಂಗ್ ಯಾವತ್ತಿದೆ ಲಿಸ್ಟಿಂಗು, ಇನ್ನು ಲೇಟು, 5 ಆಗಸ್ಟ್ ನಾಡಿದ್ದಿರೋದು ಲಿಸ್ಟಿಂಗು. ನೋಡೋಣ, ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂದರೆ ಏನಾಗುತ್ತೆ ಅಂತ ಹೇಳಿ. ಸೊ ಇವಾಗ ಒಂದಿಷ್ಟು ಪ್ಯಾರಾಮೀಟರ್ ನೋಡಿ, ಈಗ ಸುಮಾರು ಜನಕ್ಕೆ ಏನಾಗುತ್ತೆ, ಫೋಮ್ ಆಗುತ್ತೆ ನೋಡಿ. ಹೀಗೆ ಆಗಬೇಕು ಅಂತಿಲ್ಲ, ಮತ್ತು ನನ್ನನ್ನು ಬೈಬೇಡಿ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ. ಬಟ್ ಸುಮಾರು ಮಾರ್ಕೆಟಲ್ಲಿ ಯಾವ್ಯಾವಾಗ ಒಂದು ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಕ್ರ್ಯಾಶ್ ಆಗುತ್ತೆ, ಆ ಥರ ಎಲ್ಲ ಆಗುತ್ತಲ್ಲ, ಸುಮ್ಮನೆ ಒಂದೇ ಪಾಯಿಂಟಲ್ಲಿ ನಿಂತಿತ್ತು ಅಲ್ಲಿಂದ ದಬ ಅಂತ ಬೀಳಲ್ಲ.
ಏಕೆಂದರೆ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಲ್ವಲ್ಲ. ನಮ್ದು ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಮತ್ತು ನಾನು ಸಿಂಪಲ್ ಉದಾಹರಣೆ ಹೇಳ್ತಾ ಇದ್ದೀನಿ. ಏನು ಮಾಡುತ್ತೆ ಅಂದರೆ ಒಂದು ಪಾಯಿಂಟ್, ಒಂದು ಹೈಪನ್ನು ಕ್ರಿಯೇಟ್ ಮಾಡುತ್ತೆ. ಒಂದು ಹೈಪನ್ನು ಕ್ರಿಯೇಟ್ ಮಾಡಿ ಫೋಮೋ ಬರ್ಸಿ ಎಲ್ಲರಿಗೂ, ಅಯ್ಯಯ್ಯೋ ಮಾರ್ಕೆಟ್ ಮೇಲೆ ಹೋಯ್ತು, ನಾನು ಇನ್ವೆಸ್ಟ್ ಮಾಡಿಬಿಡ್ಬೇಕಾಗಿತ್ತಲ್ವಾ ಅಂತ ರೀಟೇಲರ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಆಮೇಲೆ ಡಂಪ್ ಮಾಡ್ತಾರೆ. ಸೊ ಈ ಥರ ಪ್ಯಾಟರ್ನ್ ಆಗುವಂಥದ್ದು. ಅಂದರೆ ನಾಳೆ ಮುಂದೆ ಹಂಗಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆದಾಗ ಮಾತಾಡೋಣಂತೆ. ಬಟ್ ನೆನ್ಪಿಟ್ಕೊಂಡಿರಿ ಆ ಪ್ಯಾಟರ್ನ್ ಅಥವಾ ಹಿಂದೆ ಆಗಿರೋ ಪ್ಯಾಟರ್ನ್ಗಳನ್ನ ನೋಡಿ, ಎಲ್ಲೆಲ್ಲಿ ದೊಡ್ಡ ಕರೆಕ್ಷನ್ ಆಗುತ್ತೋ ಅದು ಯೂಶ್ವಲಿ ಒಂದು ಹೈ ಪಾಯಿಂಟಿಗೆ ಹೋಗಿ ಅಲ್ಲಿಂದನೇ ಡಂಪ್ ಮಾಡುವಂಥದ್ದು, ಆಯಿತಾ. ಯಾಕೆಂದರೆ ಅವಾಗ ಅಷ್ಟು ಜನದ್ದು ಆ್ಯಡ್ ಆಗಿರ್ತಾರೆ, ಅವರೆಲ್ಲ ಹೋಲ್ಡ್ ಮಾಡ್ತಾರೆ, ಇವ್ರಿಗೆ ಸೆಲ್ ಸಿಗ್ತಾ ಹೋಗುತ್ತೆ. ಅಂದರೆ ಅವರು ಬೈ ಮಾಡ್ತಾ ಹೋಗ್ತಾರೆ, ಇವ್ರು ಸೆಲ್ ಮಾಡ್ಕೊತ ಹೋಗ್ಬೋದು. ಸೊ ಯೂಶ್ವಲಿ ಒಂದು ಹೈ ಪಾಯಿಂಟಿಂದನೇ ಜಾಸ್ತಿ ದೊಡ್ಡ ಕರೆಕ್ಷನ್ ಬರುವಂಥದ್ದು. ಹಾಗಾಗಿ ಅದೇ ಪ್ಯಾಟರ್ನ್ ಮತ್ತೆ ರಿಟರ್ನ್ ಆಗುತ್ತಾ ನನಗೆ ಗೊತ್ತಿಲ್ಲ, ನೋಡೋಣಂತೆ ಏನು ಮಾಡ್ತಾ ಹೋಗ್ತಾರೆ ಅಂತ. ಸದ್ಯಕ್ಕೆ ನಿಂತಿದೆ ಮಾರ್ಕೆಟ್, ಇಲ್ಲಿಗೆ ಬಂದು ಎಲ್ಲಿ ತನಕ ಅನ್ನೋದು ನೋಡೋಣಂತೆ. ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನಂಗೆ ಇವಾಗ 24,883 ಈ ಝೋನನ್ನು ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಸೊ ಅದೇ ರೀತಿಯಾಗಿ ಇವತ್ತು ಕ್ರೂಡ್ ಏನಾಯಿತು, ವೀಕೆಂಡಲ್ಲಿ ಚೆನ್ನಾಗಿ ಬಿತ್ತು ಕ್ರೂಡ್, ಇವ್ರ ಥರ ಹೇಳ್ದಂಗೆ. ಸೊ ವೀಕೆಂಡಲ್ಲಿ ಟ್ರೇಡ್ ಆಗ್ತಿರಲ್ಲ, ಬಟ್ ನಮ್ಗೆ ಆಮೇಲೆ ಸಿಗ್ತಾ ಹೋಗುತ್ತೆ, ಒಂದು ಪ್ರಿಸಂಪ್ಟಿವ್ ಕ್ರೂಡ್ ಅಂತೆಲ್ಲ ಸಿಗ್ತಾ ಹೋಗುತ್ತೆ. ಬಟ್ ನಿಮ್ಗೆ ಆಮೇಲೆ ನೀವು ನೋಡೋದಾದ್ರೆ ನೋಡಿ ಇಲ್ಲಿ ಬಿದ್ದಿದೆ, ಬಟ್ ತುಂಬ ಕೆಳಗಡೆ ಇನ್ನೂ ಬಂದಿಲ್ಲ, ಅಲ್ಲೇ ಇದೆ ಕ್ರೂಡ್, ಇನ್ನೂ ಅಲ್ಲೇ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿದೆ. ಸೊ ಇಲ್ಲಿಂದ ವಾಪಸ್ ರೈಸ್ ಆಗೋ ಚಾನ್ಸಸ್ ಇದೆಯಾ ನಮಗೆ ಗೊತ್ತಿಲ್ಲ. ಇವ್ರು ಹೆಂಗೆ ಹೇಳ್ತಾರೆ, ಈ ಕಡೆ ಬಟನ್ ಒತ್ತಿದ್ರೆ ಹಿಂಗಾಗುತ್ತೆ, ಆ ಕಡೆ ಬಟನ್ ಒತ್ತಿದ್ರೆ ಹಂಗಾಗುತ್ತೆ. ಸೊ ಬಟನ್ ಎಕ್ಸ್ಪೆಕ್ಟೇಷನಲ್ಲಿ ಕ್ರೂಡ್ ಬಂದು ನಿಂತಂಗೆ ಕಾಣಿಸ್ತಾ ಇದೆ. ಆಶ್ಚರ್ಯ ಏನು ಅಂದರೆ ಇವತ್ತು ಗೋಲ್ಡ್ ಸ್ವಲ್ಪ ಕರೆಕ್ಷನ್ ಆಯಿತು, ಆಯಿತಾ. ಗೋಲ್ಡ್ ಸ್ವಲ್ಪ ಕರೆಕ್ಷನ್ ಆಗಿದೆ ನೋಡಿ, ಒಂದು ದೊಡ್ಡ ಮೂಮೆಂಟು ಗೋಲ್ಡಲ್ಲಿ ಬರೋದು ಬಾಕಿ ಇದೆ, ಆಯಿತಾ. ಈಗೆಲ್ಲ ಆ ಥರ ವಿದ್ಯಮಾನಗಳನ್ನು ನೋಡೋದಾದರೆ, ಸೊ ಗೋಲ್ಡಲ್ಲಿ ಒಂದು ಪಾಯಿಂಟ್ ತನಕ ನಾನು ಒಂದು ಕೆಳಗಡೆ ಬಂದು ಟೆಸ್ಟ್ ಹಾಕಿ ಬೌನ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೆಸ್ಟಿಂಗೇ ಮಾಡಿಕೊಡ್ತಾನೆ ಇಲ್ಲದೆ ಇರೋದ್ರಿಂದ ಗೋಲ್ಡು ಬೌನ್ಸ್ ಆಗೋ ಸಾಧ್ಯತೆ ಕೂಡ ಇದೆ, ಆಯಿತಾ. ಯಾಕೆಂದರೆ ನೋಡಿ, ಈ ಪಾಯಿಂಟಲ್ಲಿ ವೀಕ್ಲಿ ಕ್ಯಾಂಡಲ್ಲಿ ಇಲ್ಲಿ ವೀಕ್ಲಿ ಕ್ಯಾಂಡಿನ 100 ಡೇ ಮೂವಿಂಗ್ ಆ್ಯಾವರೇಜು ಬರುತ್ತೆ 3,800 ಲೆವೆಲ್. ಈ ಒಂದು ಲೋನು ಕೂಡ ಟೆಸ್ಟ್ ಆಗ್ತಾ ಹೋಗುತ್ತೆ, ಅಲ್ಲಿಗೆ ಒಂದು ಅಟೆಂಪ್ಟ್ ಮಾಡಿ ಇಲ್ಲಿಂದ ಬೌನ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಈ ಥರ ಆದರೂ ಆಗ್ಬೋದು, ಆಗದಲ್ಲೇ ಇರ್ಬೋದು. ಬಟ್ ನೋಡಿ, 1, 2, 3, 4, 5, 6, 7 ಸತತ 7 ವಾರ, ಆಲ್ಮೋಸ್ಟ್ 2 ತಿಂಗಳಿಂದ ಒಂದೇ ಝೋನಲ್ಲಿದೆ ಗೋಲ್ಡು. ಸೊ ಒಂದು ದೊಡ್ಡ ಮೂಮೆಂಟು ಬರೋದು ಬಾಕಿ ಇದೆ, ಅದು ಈ ಕಡೆಗ ನೋಡೋಣಂತೆ. ಬಟ್ ದೊಡ್ಡ ಮೂಮೆಂಟು ಬರೋದಿದೆ. ಬಯಾಸ್ಗಳು ಚೇಂಜ್ ಆಗ್ತಾ ಇರುತ್ತೆ, ಮಾರ್ಕೆಟ್ ಚೇಂಜ್ ಆದಂಗೆ. ನೆಗೆಟಿವ್ ಬಯಾಸಲ್ಲಿ ಇದ್ದೆ ನಾನು, ಇಲ್ಲ ಅಂತಲ್ಲ, ಬಟ್ ಇವಾಗ ಸ್ವಲ್ಪ ಪಾಸಿಟಿವ್ ಬಯಾಸ್ ಕಡೆಗೆ ಹೋಗ್ತಾ ಇದ್ದೀನಿ ಗೋಲ್ಡಲ್ಲಿ. ಬಿಕಾಸ್ ಈಕ್ವಿಟಿ ತುಂಬ ಮೇಲೋಯ್ತಲ್ಲ, ಸೊ ನೆಕ್ಸ್ಟ್ ಬಿದ್ದರೆ ಈಕ್ವಿಟಿ ಬೀಳುತ್ತೆ ಅನ್ನೋ ಥರ ಒಂದು ಅಸಂಪ್ಷನ್ಗಳು ಬರ್ತಾ ಇದೆ. ನೋಡೋಣ ಅದು ಯಾವ ಥರ ಆಗುತ್ತೆ ಅಂತ. US ಮಾರ್ಕೆಟ್ ಕಡೆ ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. US ಮಾರ್ಕೆಟು ಡೌ ಜೋನ್ಸು ಎಲ್ಲಿದೆ ನೋಡಿ, ಬಿದ್ದೇ ಇಲ್ಲ, ಕರೆಕ್ಷನ್ನೇ ನೋಡಿಲ್ಲ. ಇಲ್ಲಿ ಯಾವಾಗಲೂ ಒಂದು ಸಲ ಆಗುತ್ತೆ ಅನ್ನೋ ಥರ ಬಂದಿತ್ತು, ಅಷ್ಟೊತ್ತಿಗೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯ್ತು. ಎಲ್ಲಿಂದ ಹೋಗಿರೋದು ಅದು ಬರೀ ಮಾರ್ಚಿಂದ ಎಷ್ಟಾಗಿರೋದು, ಇಲ್ಲಿ ಮಾರ್ಚಲ್ಲಿ ಇವ್ರದ್ದು ಎಲ್ಲ ಬಿದ್ದೋಗ್ತಾ ಇದೆ ಅಂತ ಅಂದಾಗ ಯುದ್ಧ ಅಂದ್ಬಿಟ್ರು. ಅಲ್ಲಿಂದ ನೋಡಿ ದಬ 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 ಇಲ್ಲಿಂದ ಫೆಬ್ರವರಿ ಮಾರ್ಚಿಂದ ಇಲ್ಲಿಂದ ಫುಲ್ ರೈಸ್ ಆಗಿ ಮೇಲ್ಗಡೆ ಹೋಗಿದೆ ಅಲ್ವಾ. ಸೊ ಈ ಒಂದು ಪಾಯಿಂಟನ್ನು ಟೆಸ್ಟ್ ಮಾಡಿ ಅಲ್ಲಿಂದ ಫುಲ್ ಮೇಲ್ಗಡೆ ಹೋಗಿದೆ, ಒಂದು ಬಬಲ್ ಝೋನಿಗೆ ಹೋಗ್ತಾ ಇದೆ, ಆಯಿತಾ. ಸೊ ಇದು ಯಾವತ್ತಾಗುತ್ತೆ, 54,000ನ ಟೆಸ್ಟ್ ಮಾಡಿ ಅಲ್ಲಿಂದ ಕರೆಕ್ಷನ್ ಬರುತ್ತಾ, ಬಬಲ್ ದಾರಿ ಆಗುತ್ತಾ, ಅಥವಾ ಟ್ರಂಪ್ ಅವರ ಇನ್ಸೈಡರ್ ಟ್ರೇಡಿಂಗ್ ಅನ್ನೋದು ಏನಾದರೂ ಒಂದು ಲೀಕ್ ಆಗಿ ಅದರಿಂದ ಬಸ್ಟ್ ಆಗುತ್ತಾ, ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ. ಒಟ್ಟಿನಲ್ಲಿ ತುಂಬ ಕಾಷಿಯಸ್ ಆಗಿರಬೇಕು. ಕೆಲವರು ಮೊಮೆಂಟಮ್ ರೈಡ್ ಮಾಡೋರು ಅಂತಲೇ ಇರ್ತಾರೆ. ಮೊಮೆಂಟಮ್ ರೈಡ್ ಮಾಡೋದು ಅಂದ್ರೇನು, ನಾನು ಯಾವುದೇ ಸ್ಟಾಕಲ್ಲೇ ಆಗಲಿ ನಾನು ಇನ್ವೆಸ್ಟ್ ಮಾಡೋದು ಯಾವಾಗ ಅಂತಂದರೆ ಈ ಥರ ಪ್ಯಾಟರ್ನ್ ಇರಬೇಕು. ಅಂದರೆ 200 ತುಂಬ ಕೆಳಗಡೆ ಇರಬೇಕು, ಅದ್ರ ಮೇಲ್ಗಡೆ 100 ಇರಬೇಕು, ಅದ್ರ ಮೇಲ್ಗಡೆ 50 ಇರಬೇಕು. ಈ ಥರ ಇದೆ ಅಂದರೆ ಅರ್ಥ ಏನು ಹೇಳಿ, ಯಾವಾಗಲೂ ಅಂದರೆ 50 ದಿನದ ಮೂವಿಂಗ್ ಆ್ಯಾವ್ರೇಜು 100 ದಿನಕ್ಕಿಂತ ಮೇಲ್ಗಡೆ ಇದೆ, 100 ದಿನದ್ದು 200 ದಿನಕ್ಕಿಂತ ಮೇಲಿದೆ ಅಂದರೆ ಸ್ಟಾಕು ಅಥವಾ ಇಂಡೆಕ್ಸು ಅಪ್ ಟ್ರೆಂಡಲ್ಲಿ ಇದೆ ಅಂತ. ಕೆಲವರು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಮಾಡೋರು ಈ ಥರ ಅಪ್ ಟ್ರೆಂಡಲ್ಲಿ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲಾಂದರೆ ಇನ್ವೆಸ್ಟ್ ಮಾಡೋದಿಲ್ಲ. ಆದರೆ ಅದರಿಂದ ಯಾವಾಗ ಆಚೆ ಬರೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಮ್ಯಾರಪಿಟರ್. ಅಂದರೆ ನಿಮಗೇನಾಗುತ್ತೆ, ವೀಕ್ಲಿ ಕ್ಯಾಂಡಲಲ್ಲಿ ಎಲ್ಲ ಹಿಂಗೆ ಕಾಣಿಸ್ತಾ ಇದೆಯಲ್ಲ ಅಂದರೆ ಹೌದು, ಇವ್ರದ್ದು ಯಾವಾಗ 2010ರಿಂದ ಇವ್ರದ್ದು ವೀಕ್ಲಿ ಕ್ಯಾಂಡಲಲ್ಲಿ ಹಿಂಗೆ ಇರೋದು US ಮಾರ್ಕೆಟ್ ನೋಡಿ, ಹಾಗೇ ಇರೋದು. ವೀಕ್ಲಿ ಕ್ಯಾಂಡಲಲ್ಲಿ ಸಹಜವಾಗಿ ಹಾಗೇ ಇರುತ್ತೆ, ಬಟ್ ನಿಮ್ಗೆ ಡೈಲಿ ಕ್ಯಾಂಡಲಲ್ಲಿ ವ್ಯತ್ಯಾಸಗಳು ಸಿಗ್ತಾ ಹೋಗುತ್ತೆ. ಡೈಲಿ ಕ್ಯಾಂಡಲಲ್ಲಿ ಮೂವಿಂಗ್ ಆವರೇಜ್ಗಳು ವ್ಯತ್ಯಾಸ ಸಿಗ್ತಾ ಹೋಗುತ್ತೆ. ಎಲ್ಲಿ ತನಕ ಆ ಥರ ಇಂಟ್ಯಾಕ್ಟ್ ಇರುತ್ತೋ ಅಲ್ಲಿ ತನಕ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಯಾವ್ದಾದ್ರು ಒಂದು ಬೇರೆ ಕ್ರಾಸ್ ಓವರ್ ಆಯಿತು ಅಂದರೆ ಕೆಲವರು ಅಲ್ಲಿ ತೆಕ್ಕೊಂತಾರೆ, ಆ ಥರ ಸಿಚುವೇಷನ್ಗಳು ಇರುತ್ತೆ ನೋಡಿ. ಇಲ್ಲಿ ಇಷ್ಟೊಂದು ಫಾಲ್ ಆದಾಗ ಅಫ್ಕೋರ್ಸ್ ಎಲ್ಲದು ಲ್ಯಾಗಿಂಗ್ ಇಂಡಿಕೇಟರೇ. ಸೊ ಆ ಥರ ಫಾಲ್ ಆದಾಗ ಒಂದಿಷ್ಟು ಜನ ತೆಕ್ಕೊಂಡಿರ್ಬೋದು, ಆ ಥರನೂ ಕೂಡ ಮಾಡಿರ್ಬೋದು, ಆ ಥರನೂ ಕೂಡ ಇನ್ವೆಸ್ಟ್ ಮಾಡೋರು ಇದೆ, ಆಯಿತಾ. ಸೊ ಅದನ್ನೆಲ್ಲ ಒಂದು ಡೆಡಿಕೇಟೆಡ್ ಆಗಿ ಮಾತಾಡೋಣಂತೆ. ಸೊ ಇವಾಗ ವಾಪಸ್ ಯಾವುದು ಬ್ಯಾಂಕ್ ನಿಫ್ಟಿ ಏನು ಮಾಡ್ತಾ ಇದೆ ನೋಡ್ಕೊಂಬರೋಣ. ನಮ್ಮ ಮಾರ್ಕೆಟಿಗೆ ವಾಪಸ್ ಹೋಗೋಣ, US ತಿಂಗಿರಲಿ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು 1.77%, ಸೆನ್ಸೆಕ್ಸು ಕೂಡ ಪಾಸಿಟಿವು, ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಎಲ್ಲದೂ ಕೂಡ ಪಾಸಿಟಿವ್. ಇಂಡಿಯಾ ವಿಕ್ಸು ಕೂಡ ಜಾಸ್ತಿ ಆಗಿದೆ ಇವತ್ತು ಸ್ವಲ್ಪ, ಆದರೆ ಸ್ಟಿಲ್ 12 ಒಳಗಡೆನೇ ಇದೆ. ನ್ಯಾಚುರಲ್ ಗ್ಯಾಸ್ ಬಗ್ಗೆ ಹೇಳಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ನ್ಯಾಚುರಲ್ ಗ್ಯಾಸು ಒಂದು ಸಪೋರ್ಟ್ನ ತೊಗೊಂಡ ಹತ್ರ ಕಾಣಿಸ್ತಾ ಇದೆ ನೋಡಿ, 2,700 ಲೆವೆಲಲ್ಲಿ ಹಿಸ್ಟಾರಿಕಲ್ ಇದ್ದಂಥ ಲೆವೆಲ್ಲು ಅಲ್ಲಿ ಒಂದು ಸಪೋರ್ಟ್ ತೊಗೊಂಡಂಗೆ ಕಾಣಿಸ್ತಾ ಇದೆ ನ್ಯಾಚುರಲ್ ಗ್ಯಾಸು. ಸೊ ಇವಾಗ
ಯಾವ ಇಂಡೆಕ್ಸಲ್ಲಿ ಜಾಸ್ತಿ ಒಂದು ವ್ಯಾಲ್ಯೂ ಇದೆ ಅಂತ ನಾವು ನೋಡ್ತಾ ಬರೋದಾದರೆ, ಬರೀ ಪಿ ರೇಷೋ ನೋಡೋದಲ್ಲ, ಪಿ ಬಿ ರೇಷೋನು ಇಂಪಾರ್ಟೆಂಟು, ಬಟ್ ಜಸ್ಟ್ ಪಿ ರೇಷೋದಲ್ಲಿ ಅಂತ ನೀವು ನೋಡ್ತಾ ಬರೋದಾದರೆ, ಇವಾಗ ಇರೋದ್ರಲ್ಲಿ ನಿಫ್ಟಿ ಬ್ಯಾಂಕ್ ನೋಡಿ ಚೀಪೆಸ್ಟ್ ಇರೋದು ನಿಫ್ಟಿ ಬ್ಯಾಂಕ್ ಪಿ ರೇಷೋ ಅಂತ ನೋಡೋದಾದರೆ ಬರೀ 93, ಅದು 13 ಇದೆ. ಈವನ್ ಪಿ ಬಿ ರೇಷೋ ಕೂಡ ಚೆನ್ನಾಗಿದೆ, ಇದು ಕೂಡ ಕಮ್ಮಿ ಇದ್ದಷ್ಟು ಒಳ್ಳೇದಲ್ವಾ. ಸೊ ಪಿ ಬಿ ರೇಷೋನು ಚೆನ್ನಾಗಿದೆ, ಪಿ ರೇಷೋನು ಚೆನ್ನಾಗಿದೆ ಮೇನ್ ಇಂಡೆಕ್ಸ್ಗಳಲ್ಲಿ ಅಂತ ನೋಡೋದಾದರೆ. ಅದೇ ಬ್ರಾಡ್ ಇಂಡೆಕ್ಸಲ್ಲಿ ಅಂತ ನೀವು ನೋಡ್ತಾ ಬರೋದಾದರೆ ನಿಮಗೆ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಸಿಗ್ತಾ ಹೋಗುತ್ತೆ ನನ್ನ ಪ್ರಕಾರ. ನೋಡೋಣ ನೋಡಿ, ಇದೆಲ್ಲ ತುಂಬ ಜಾಸ್ತಿ ಅಂತಲ್ಲ, 20, 22, 23 ಈ ಥರ ಎಲ್ಲ ಇದೆ. ಬಟ್ ನೀವು ಇಲ್ಲಿ ಕೆಳಗಡೆ ಬರ್ತಾ ಹೋದಂಗೂ ನಿಮಗೆ ಚೀಪಾಗಿ ಸಿಗೋದು ಅಂತಂದರೆ ಅದು ಬ್ಯಾಂಕಿಂಗ್ ಇಂಡೆಕ್ಸೇ. ಇಲ್ಲಿ ನೋಡಿ 23ರಲ್ಲಿ ನಿಫ್ಟಿ ಇಂಡಿಯಾ FPI ಇಂಡೆಕ್ಸ್ ಅಂತ ಒಂದಿದೆ. FPI 150 ನೋಡಬೇಕಿದೆ ಯಾವುದ್ರದ್ದು ಅಂತ. ಇದು ಮೋಸ್ಟ್ಲಿ ಫೈನಾನ್ಷಿಯಲ್ ಪೋರ್ಟ್ಫೋಲಿಯೋದೇ ಆಗಿರುತ್ತೆ. 23 ಇದೆ. ಅದೇ ರೀತಿಯಾಗಿ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ 150 ಅಂತ ಇಂಡೆಕ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ನೋಡಬೇಕು, ನಾನು ನೋಡಿಲ್ಲ. ಸೊ ಟೋಟಲ್ ಮಾರ್ಕೆಟು ಇದೆಲ್ಲ ಇದೆ ಅಲ್ವಾ. ಸೊ ಇನ್ನೆಲ್ಲಿದೆ, ಐ ಥಿಂಕ್ ಸೆಕ್ಟರಲ್ ಇಂಡಿಸಸಲ್ಲಿ ಕಾಣಿಸುತ್ತೆ ನಿಮಗೆ. ನೋಡಿ, ಸೆಕ್ಟರಲ್ ಇಂಡಿಸಸಲ್ಲಿ PSU ಬ್ಯಾಂಕ್ದು ಬರೀ 7 ಇದೆ ಪಿ ರೇಷಿಯೋ, 7 ಆಯಿತಾ. ಫೈನಾನ್ಷಿಯಲ್ ಸರ್ವಿಸಸ್ ನೋಡಿ 16 ಇದೆ. ಹಾಗೆಯೇ IT ಕೂಡ 20ಕ್ಕೆ ಬಂದಿದೆ. ಇವಾಗ ITನೂ ಕೂಡ ಒನ್ ಆಫ್ ದ ಚೀಪೆಸ್ಟ್ ಥರ ಆಗಿದೆ. ಬಟ್ ITದು ಇನ್ನೂ ಭವಿಷ್ಯ ಏನೋ ಅನ್ನೋದೇ ಗೊತ್ತಿಲ್ಲ, ನೋಡೋಣಂತೆ. ಆಯಿಲ್ ಆ್ಯಂಡ್ ಗ್ಯಾಸು ಕೂಡ 10.93ಗೆ ಬಂದಿದೆ. ಅದು ಕೂಡ ಇವಾಗ ರಿಸ್ಕಿ ಕ್ಲಾಸಲ್ಲಿ ಸೇರ್ಕೊಂಡಿದೆ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ IT ಆ್ಯಂಡ್ ಟೆಲಿಕಾಮ್ ಅದು ಕೂಡ ಚೀಪ್ ಇದೆ, ಬಟ್ ಅವ್ರದ್ದು ಕೂಡ ರಿಸ್ಕಿ ಇದೆ. ಬಟ್ ನೀವು ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಯಾವ್ಯಾವುದು ತುಂಬ ಚೀಪಿಗೆ ಬಂದಿದೆಯಲ್ಲ ಅದರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಡಾಮಿನೇಟ್ ಆಗಿರುವಂಥದ್ದು, ತುಂಬ ಚೀಪಾಗಿರುವಂಥದ್ದು. PSU ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳು, ಇದ್ರ ಓವರಾಲ್ ಬ್ಯಾಂಕಿಂಗ್ ಸೆಕ್ಟರು. ಸೊ ಅದನ್ನ ವ್ಯಾಲ್ಯೂ ಮಾಡುತ್ತೆ. ಹಾಗಾದರೆ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಹತ್ತಿರ ಇದೆಯಲ್ಲ, ಆದರೂ ಕೂಡ ಅದು ಹೇಗೆ ಅಷ್ಟೊಂದು ಆ ಥರ ಆಗಿದೆ ಅನ್ನೋದಕ್ಕೆ ನೋಡೋಣ ಯಾವ ರೀತಿ ಉತ್ತರ ಕೊಡುತ್ತೆ ಅಂತ ನೋಡಿ. ಪ್ರೈವೇಟ್ ಬ್ಯಾಂಕು ಕೂಡ 17ಅಲ್ಲಿದೆ ಪಿ ರೇಷೋ ಅಲ್ವಾ. ಸೊ ನೋಡೋಣ, ಬ್ಯಾಂಕಿಂಗ್ ಸ್ಟಾಕು ಮತ್ತೆ ಒಂದು ರ್ಯಾಲಿ ಕೊಡುತ್ತಾ. ಆಲ್ರೆಡಿ ಆಲ್ ಟೈಮ್ ಹೈ ಹತ್ತಿರ ಇದೆ, 61,000 ಆಲ್ರೆಡಿ ಅಲ್ಲಿದೆ. ಸೊ ಅದನ್ನು ಬಿಟ್ಟು ಹೋಗುತ್ತಾ, ಏನಾಗುತ್ತೆ ಅಂತ ನೋಡೋಣ. ಇದು ಕೂಡ ಒಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಝೋನ್ನ ಮುರಿಲೋ ಬೇಡೋ ಅನ್ನೋ ಲೆವೆಲ್ಗೆ ಬಂದು ಕೂತಿದೆ ಬ್ಯಾಂಕ್ ನಿಫ್ಟಿ 59,000 ಹತ್ತಿರ ಲೆವೆಲು. ಏನು ಮಾಡುತ್ತೆ ಅಂತ ನೋಡೋಣ. ಐ ಥಿಂಕ್ ವೀಕ್ಲಿ ಎಕ್ಸ್ಪೈರಿ ಆದಮೇಲಿಂದ ಒಂದು ಕಾಲದಲ್ಲಿ ಬ್ಯಾಂಕ್ ನಿಫ್ಟಿಗಿಂತ ಫೇವ್ರೇಟ್ ಆಗಿತ್ತು ಸುಮಾರು ಜನಕ್ಕೆ. ಈಗ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋರು ಕಮ್ಮಿ ಆಗಿದ್ದಾರೆ. ಈಗ ಬರೀ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ, ವೀಕ್ಲಿ ಎಕ್ಸ್ಪೈರಿ ಇರಲ್ಲ ಅಂತ. ಬಟ್ ಬ್ಯಾಂಕ್ ನಿಫ್ಟಿ ತುಂಬ ವಾಲಟೈಲ್ ಇರೋದ್ರಲ್ಲಿ ಅಲ್ವಾ. ಸೊ ಅದಕ್ಕಿಂತ ವಾಲಟೈಲ್ಗಳು ಇಂಡೆಕ್ಸ್ಗಳಿದೆ, ಬಟ್ ಬ್ಯಾಂಕ್ ನಿಫ್ಟಿ ಅದರ ಹಿಸ್ಟ್ರಿನೇ ಬೇರೆ ಇದೆ ಬಿಡಿ. ಸೊ ಈ ಥರ ಬಂದು ಸಿಚುವೇಷನಲ್ಲಿ ನಿಂತಿದ್ದೀವಿ. ನಾಳೆ ಆಲ್ರೆಡಿ ಮಾತಾಡ್ದಂಗೆ, ಸೊ ಆ್ಯಸ್ ಯೂಶುವಲ್ ಈ ಡೇಟಾ ಇಂಪಾರ್ಟೆಂಟು. ನಾಳೆ ಈ ಝೋನ್ ಏನು ಮಾಡುತ್ತೆ ಅನ್ನೋದು 24,800ರಿಂದ 24,400 ಅನ್ನೋ ಒಂದು ರೇಂಜ್ ಬಿಲ್ಡಪ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಬಟ್ ಕೆಳಗಡೆ 24,600 ಇರೋಷ್ಟು OI ಕೆಳಗಡೆ ಎಲ್ಲೂ ಬಿಲ್ಡಪ್ ಆಗಿಲ್ಲ. ಹಾಗಾಗಿ ನಾಳೆ ಸಪೋರ್ಟ್ ಫ್ರೇಮ್ ಆಗಬೇಕು. ಓಪನಿಂಗ್ 15 ಮಿನಿಟ್ಸಲ್ಲಿ ಅದು 24,400 ಫ್ರೇಮ್ ಆಗುತ್ತಾ, 500 ಫ್ರೇಮ್ ಆಗುತ್ತಾ, ಅದು ಆ ದಿನದ ಕೆಳಗಡೆಯ ಝೋನ್ ಆಗ್ತಾ ಹೋಗುತ್ತೆ, ಒಂದು ರೇಂಜ್ ಆಗ್ತಾ ಹೋಗುತ್ತೆ ಸಪೋರ್ಟ್ ಕೊಡೋಕ್ಕೆ. ನೋಡೋಣಂತೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಮಾರ್ಕೆಟ್ ಅಂತ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.